ಪಾಪು, ಇವತ್ತು ನನಗೆ ಟಿಫನ್ಗೆ ಮಸಾಲ ಗೋಧಿ ದೋಸೆ ಮಾಡ್ಕೊಡ್ತೀಯಾ? ಸರಿ, ಈ ಸತಿ ನಾನು ಮಾಡ್ಕೊಡ್ತೀನಿ, ಬಟ್ ರೆಸಿಪಿ ಹೇಳ್ತೀನಿ. ನೆಕ್ಸ್ಟ್ ಟೈಮಿಂದ ನೀನು ನನಗೆ ಮಾಡಿಕೊಡ್ಬೇಕು, ಓಕೆನಾ? ಬಾ, ರೆಸಿಪಿ ಹೆಂಗಂತ ನೋಡ್ಕೋ ಆಯಿತಾ. 1-2 ಕಪ್ ಗೋಧಿ ಹಿಟ್ಟು ತಗೋ. ಅದಕ್ಕೆ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ನಮ್ಮ ಡಾಮಿನೋಸಿಂದ ತಂದಿದ್ದಲ್ವಾ. ಚಿಲ್ಲಿ ಫ್ಲೇಕ್ಸ್ ಆದಮೇಲೆ ಕೊತ್ತಂಬರಿ ಆದಮೇಲೆ 1 ಟೇಬಲ್ ಸ್ಪೂನ್ ನಾನು ಸಾಲ್ಟ್ ಹಾಕಿದ್ದೀನಿ. ನಿನ್ಗೆ ಎಷ್ಟು ಬೇಕೋ ಸಾಲ್ಟ್ ಅವಾಗ ನೋಡಿ ಹಾಕ್ಕೊ ನೀನು. ಮತ್ತು ತುಪ್ಪ ಹಾಕ್ಬಿಟ್ಟು ವಾಟರ್ ಹಾಕಿ ಚೆನ್ನಾಗಿ ಬ್ಯಾಟರ್ನ ಮಿಕ್ಸ್ ಮಾಡು. ಬ್ಯಾಟರ್ ಹೇಗಿರಬೇಕು ಗೊತ್ತಾ? ದೋಸೆ ಹಿಟ್ಟಿಗೆ ಬ್ಯಾಟರ್ ಕಲಿಸ್ತೀಯ ನೋಡು, ಆ ಥರ ಬ್ಯಾಟರ್ ಇರಬೇಕು. ಅದಾದ ತಕ್ಷಣ ಒಂದು ಸ್ವಲ್ಪ ರೆಸ್ಟ್ ಮಾಡಕ್ಕೆ ಬಿಡು, ಅದನ್ನೊಂದು 5 ಮಿನಿಟ್ಸ್. ಆಮೇಲೆ ಒಂದು ಹೆಂಚಿಗೆ ಆಯಿಲ್ ಹಾಕು. ಆಯಿಲ್ ಫುಲ್ಲು ಸ್ಪ್ರೆಡ್ ಆಗಬೇಕು, ತವಾ ಫುಲ್ಲು. ಆಮೇಲೆ ನೀನೇನು ಮಿಕ್ಸ್ ಮಾಡಿದ್ಯೋ ಬ್ಯಾಟರ್ನ ಚೆನ್ನಾಗಿ ಕಲಸಿ ಹೆಂಚು ಮೇಲೆ ಹಾಕಿ ಒಂದು 5 ನಿಮಿಷ ಜಾಸ್ತಿನಪ್ಪ, ಒಂದು 2 ನಿಮಿಷ ಬಿಡು. 2 ನಿಮಿಷ ಹಾಕಿದ ತಕ್ಷಣ ಅದನ್ನ ತಿರುವಾಕಿ 2 ಕಡೆನೂ ಬೇಯಿಸಿದ್ರೆ ಸೂಪರಾಗಿರೋ ಸಿಂಪಲಾಗಿರೋ ಮಸಾಲ ಗೋಧಿ ದೋಸೆ ರೆಡಿ. ನಿನ್ನ ಹತ್ರ ದೋಸೆ ಹಸಿಟ್ಟಿಲ್ಲ ಅನ್ನೋ ಟೈಮಲ್ಲಿ ಇದನ್ನು ಟ್ರೈ ಮಾಡು. ಆಮೇಲೆ ಹೇಗಿತ್ತಂತ ನನಗೆ